ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS. ಈ ಘಟಕದಲ್ಲಿ ನೀವು ವೃದ್ಧಾಪ್ಯದ ಬಗೆಗೆ ಅಧ್ಯಯನ ಮಾಡ್ತಿದ್ದೀರಿ. ವೃದ್ಧಾಪ್ಯದ ಸ್ವರೂಪ, ವೃದ್ಧಾಪ್ಯದ ಲಕ್ಷಣಗಳು, ವೃದ್ಧಾಪ್ಯದಲ್ಲಿನ ವಿಕಾಸಾತ್ಮಕ ವಿಚಾರಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗೆಗೆ ಈ ಕಳೆದ ವಿಡಿಯೋನಲ್ಲಿ ನಾನು ವೃದ್ಧಾಪ್ಯದ ಒಂದು ಆರೋಗ್ಯ ಸ್ಥಿತಿಗತಿಗಳ ಬಗೆಗೆ ಮಾತನಾಡಿದ್ದೆ. ದ ಪೀಪಲ್ ಹೂ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಬೌವ್ 65 years, so their health condition get worst. Some common diseases they may experience, such as Alzheimer's disease, which are related to the cognitive abilities, cognitive impairment, especially Alzheimer's disease and Parkinson's disease, and also arthritis and all. So in the previous video I spoke about all these health conditions. So continuation of that, here we need to understand some important tasks of development during this particular age group, especially how that the cognitive abilities declines or how that the cognitive abilities change during this particular age group. So dear students, in this video I am going to explain the cognitive changes in the old age. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಳೆದ ವಿಡಿಯೋನಲ್ಲಿ ನಾನು ನಿಮಗೆ ವೃದ್ಧಾಪ್ಯದಲ್ಲಿನ ಆರೋಗ್ಯ ಸ್ಥಿತಿಗತಿಗಳ ಬಗೆಗೆ ಮಾತನಾಡಿದ್ದೆ. ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರಬಹುದಾದಂಥ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾದಂಥ ಅಲ್ಝೈಮರ್ ಡಿಸೀಸ್ ಇರ್ಬೋದು, ಪಾರ್ಕಿನ್ಸನ್ ಡಿಸೀಸ್ ಇರ್ಬೋದು. ಅದೇ ರೀತಿಯಲ್ಲಿ ಈಗ ಇಮ್ಯೂನ್ ಸಿಸ್ಟಮ್ನ ಒಂದು ಕುಂಠಿತಗೊಳ್ಳೋದ್ರಿಂದ ಅಥವಾ ಅದರ ಒಂದು ತೊಂದರೆಯಿಂದ ಆಗ್ತಕ್ಕಂಥ ಆರ್ಥರೈಟಿಸ್ ಇರ್ಬೋದು. ಈ ಎಲ್ಲ ಕಾಯಿಲೆಗಳ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದಿಗೆ ಹಂಚ್ಕೊಂಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ವೃದ್ಧಾಪ್ಯದಲ್ಲಿ ಈ ಒಂದು ವಯೋಮಾನದಲ್ಲಿ ಆಗ್ತಕ್ಕಂತಹ ಪ್ರಮುಖ ವಿಕಾಸಾತ್ಮಕ ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಂಜ್ಞಾನಾತ್ಮಕ ವಿಚಾರಗಳಲ್ಲಿ ಆಗುವಂಥ ಬದಲಾವಣೆಗಳು. ನಿಮಗೆಲ್ರಿಗೂ ಗೊತ್ತಿದೆ, ಸಂಜ್ಞಾನಾತ್ಮಕತೆ ಅಂತಕ್ಕಂಥದ್ದು, ಸಂಜ್ಞಾನಾತ್ಮಕ ವಿಚಾರಗಳೇನಿದೆ, ಈ ಸಂಜ್ಞಾನಾತ್ಮಕ ವಿಚಾರಗಳು ನಾವು ನಮ್ಮ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಬಹಳ ಪ್ರಮುಖವಾದಂಥ ವಿಚಾರಗಳು. ದೀಸ್ ಆರ್ ದ ಎಬಿಲಿಟೀಸ್ ವಿಚ್ ಮೇಕ್ಸ್ ಅಸ್ ಟು ಬಿ ಅವೇರ್ ಆಫ್ ದ ಎಕ್ಸ್ಟರ್ನಲ್ ವರ್ಲ್ಡ್. So because of the cognitive abilities only, we are able to understand, we are able to perceive, we are able to sense, we are able to understand, we are able to learn, we are able to respond. So in this way we are connected with the external world. So cognitive abilities are the abilities which makes us to be aware what's going on around us. So how these cognitive abilities are going to be changed in this age, that's the thing we need to understand here. ಸಂಜ್ಞಾನಾತ್ಮಕತೆ ಅಥವಾ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಅಂತಂದರೆ ವಿಕಾಸದ ಪ್ರಮುಖ ವಿಚಾರಾಂಶ. ವ್ಯಕ್ತಿ ತನ್ನ ಸುತ್ತಲಿನ ಪರಿಸರದೊಂದಿಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ಆತನ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳ ಆಧಾರಿತವಾಗಿರುತ್ತೆ. ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಅಂತಂದರೆ ಈ ಸಾಮರ್ಥ್ಯಗಳು ನಮ್ಮನ್ನು ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಸಾಮರ್ಥ್ಯಗಳು. ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗೆಗೆ ನಮಗೆ ತಿಳಿಸ್ಕೊಡ್ತಕ್ಕಂಥ ಸಾಮರ್ಥ್ಯಗಳು. ಇದರಿಂದಾಗಿ ನಮಗೆ ಈ ಸಂಜ್ಞಾನಾತ್ಮಕ ವಿಚಾರಗಳು ಅಥವಾ ಸಾಮರ್ಥ್ಯಗಳ ಫಲವಾಗಿ ನಾವು ಹೊರಗಿನ ಪ್ರಪಂಚದೊಂದಿಗೆ ಒಂದು ಹೊಂದಾಣಿಕೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇಂತಹ ಸಂಜ್ಞಾನಾತ್ಮಕ ವಿಚಾರಗಳಾದಂಥ ಸ್ಮೃತಿ ಇರ್ಬೋದು, ಆಲೋಚನೆ ಇರ್ಬೋದು, ಪರ್ಸೆಪ್ಷನ್ ಇರ್ಬೋದು, ಅದೇ ರೀತಿಯಲ್ಲಿ ರೀಸನಿಂಗ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ವಿಸ್ಡಮ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಎಬಿಲಿಟೀಸ್ which makes us to be aware of the external world. So here we need to understand how these things are going to be changed because of the aging. ವಯಸ್ಸಾಗುವಿಕೆಯ ಫಲವಾಗಿ ನಮ್ಮ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿ ಯಾವ ರೀತಿ ಬದಲಾವಣೆ ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಹಿಂದಿನ ವಿಡಿಯೋಗಳಲ್ಲಿ ನೀವು ತಿಳ್ಕೊಂಡಿರೋ ರೀತಿಯಲ್ಲಿ ಈ ಇಳಿ ವಯಸ್ಸೇನಿದೆ, ಈ ಇಳಿ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕ್ಷೀಣತೆ ಅಥವಾ ಸಾಕಷ್ಟು ಶಾರೀರಿಕ, ಮಾನಸಿಕ, ಸಾಮಾಜಿಕ ಅಂಶಗಳಲ್ಲಿ ಕ್ಷೀಣತೆ ಆಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ. Because of this is the last stage of life, usually the amount of decay is very high. ಹಾಗಾಗಿ ಈ ಜನರು ತಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಮೇನ್ಲಿ ಇವರ ಒಂದು ಸಂಜ್ಞಾನಾತ್ಮಕ ಸಾಮರ್ಥ್ಯಗಳೇನಿದೆ, ಮಾನಸಿಕ ಸಾಮರ್ಥ್ಯಗಳು ಅಂತಲೇ ಹೇಳ್ಬೋದು, ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಇಲ್ಲಿ ಬಹಳ ಏರುಪೇರಾಗುತ್ತೆ.
ಈ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಏರುಪೇರಾಗೋದ್ರಿಂದ ಯು ಮೈಟ್ ಹ್ಯಾವ್ ಹರ್ಡ್ ದಟ್, ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಏನು 60ರಲ್ಲಿ ಅರಳು ಮರಳು ಅಂತ. ವಯಸ್ಸಾಗ್ತಾ ಹೋದಾಗೆ ಅರಳು ಮರಳು ಶುರುವಾಗುತ್ತೆ ಅವ್ರಿಗೆ. ಅರಳು ಮರಳು ಅಂತಂತಂದರೆ ಅವರ ಒಂದು ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿ ಒಂದು ಹಿಡಿತ ಇಲ್ದಲೇ ಇರ್ತಕ್ಕಂಥದ್ದು. ಅವರ ಜ್ಞಾಪಕ ಶಕ್ತಿ ಇರ್ಬೋದು, ಅವರ ಕಲಿಕೆ ಇರ್ಬೋದು, ಅವರ ಒಂದು ಆಲೋಚನಾ ವೈಖರಿ ಇರ್ಬೋದು, ಅವ್ರ ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರ್ಬೋದು, ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ಬೋದು, ಜಡ್ಜ್ಮೆಂಟ್ ಇರ್ಬೋದು, ಈ ಥರ ನಾನಾ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಇಲ್ಲಿ ಕುಂಠಿತಗೊಳ್ಳೋದನ್ನು ಕಾಣ್ಬೋದಾಗಿದೆ. ಅದರ ಫಲವಾಗಿ ಅವರ ಒಂದು ಸಮಯೋಜನೆ ಅಥವಾ ಹೊಂದಾಣಿಕೆ ಅಫೆಕ್ಟ್ ಆಗೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಮೆನಿ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಅರೌಂಡ್ 65 to 75 ವಯಸ್ಸಿನಲ್ಲಿರ್ತಕ್ಕಂಥ ನಾವು ಯಾರನ್ನು ಯಂಗ್ ಓಲ್ಡ್ ಅಂತ ಕರಿತೀವೋ, ಯುವ ವಯಸ್ಸಾದವರು ಅಥವಾ ಯುವ ಇಳಿ ವಯಸ್ಸು ಅಂತ ಏನು ಕರಿತೀವಿ, ಇವ್ರುಗಳಲ್ಲಿ ಅಂಥ ದೊಡ್ಡ ಮಟ್ಟದ ಒಂದು ಸಂಜ್ಞಾನಾತ್ಮಕ ಇಳಿಕೆ ಕಂಡುಬರಲ್ಲ, ಸಂಜ್ಞಾನಾತ್ಮಕ ಸಾಮರ್ಥ್ಯಗಳ ಇಳಿಕೆ ಕಂಡುಬರೋದಿಲ್ಲ. ಇವ್ರುಗಳಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೆಲವು ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿ ತೊಂದರೆಗಳು ಅಥವಾ ಕ್ಷೀಣತೆ ಕಂಡುಬರುತ್ತೆ. ಆದರೆ ನಂತರದ 2 ಹಂತಗಳೇನಿದೆ, ಓಲ್ಡ್ ಆ್ಯಂಡ್ ಓಲ್ಡೆಸ್ಟ್ ಸ್ಟೇಜಸ್ ಏನಿದೆ, ಇವರುಗಳಲ್ಲಿ ಸಾಮಾನ್ಯವಾಗಿ ಸರಾಸರಿ ಮಟ್ಟದ ಒಂದು ಸಂಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿನ ಕುಂಠಿತತೆ ಕಂಡುಬರುತ್ತೆ, ಕುಗ್ಗುವಿಕೆ ಕಂಡುಬರುತ್ತೆ. ಅದರ ಫಲವಾಗಿ ಈ ವಯಸ್ಸಿನವರು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸ್ತಾರೆ. ಎಸ್ಪೆಷಲಿ ಅಬೌವ್ 75 years, they are more prone to have problems of cognitive impairment. ಸೊ ಇದ್ರ ಫಲವಾಗಿ ಪೀಪಲ್ ದೇ ಫೀಲ್ they will be having the negative image themselves because of the impairments, because of the inability to adjust to the environment properly. ಸೊ ಇದೆಲ್ಲ ಏನಾಗುತ್ತೆ, ಇದು ಕಾಗ್ನಿಟಿವ್ ಎಬಿಲಿಟೀಸ್ ಅಷ್ಟೇ ಕುಂಠಿತ ಆಗೋವಂಥದ್ದಲ್ಲ. ಈ ಬಿಕಾಸ್ ಆಫ್ ದ ಡಿಕ್ಲೈನಿಂಗ್ ಕಾಗ್ನಿಟಿವ್ ಎಬಿಲಿಟೀಸ್, ದೇರ್ ಅಡ್ಜಸ್ಟ್ಮೆಂಟ್, ದ ಅಮೌಂಟ್ ಆಫ್ ಅಡ್ಜಸ್ಟ್ಮೆಂಟ್, ದ ಲೆವೆಲ್ ಆಫ್ ಅಡ್ಜಸ್ಟ್ಮೆಂಟ್ ವುಡ್ ಬಿ ಅಫೆಕ್ಟೆಡ್. ಸೊ ಓವರಾಲ್ ವೆಲ್ಬೀಯಿಂಗ್ ಏನಾಗುತ್ತೆ, ಅದು ಅಫೆಕ್ಟ್ ಆಗುತ್ತೆ. ಈ ವಯೋಮಾನದ ಜನರ ಒಂದು ಯೋಗಕ್ಷೇಮ ಏನಿದೆ, ಒಳಿತೇನಿದೆ, ಅದು ಇಲ್ಲಿ ಕುಂಠಿತಗೊಳ್ಳುತ್ತೆ. ಈ ಸಂಜ್ಞಾನಾತ್ಮಕ ಸಾಮರ್ಥ್ಯಗಳು ಕುಂಠಿತಗೊಳ್ಳೋದ್ರಿಂದ ಅದರ ಫಲವಾಗಿ ಈ ಜನಸಮೂಹದ ಒಂದು ಯೋಗಕ್ಷೇಮ ಏನಿದೆ ಅದು ಕೂಡ ಕುಂಠಿತಗೊಳ್ಳೋದನ್ನು ನಾವು ಕಾಣಬೇಕಾಗಿದೆ. ಸೊ ಸಮ್ ಆಫ್ ದ ಕಾಮನ್ ಕಾಗ್ನಿಟಿವ್ ಎಬಿಲಿಟೀಸ್ ವಿಚ್ ನೀಡ್ ಟು ಬಿ ಅಂಡರ್ಸ್ಟುಡ್ ಇನ್ ದಿಸ್ ಏಜ್ ಗ್ರೂಪ್ ಅಂತಂದರೆ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೆಮೊರಿ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಒನ್ಸ್ ಲೈಫ್. ನಮ್ಮೆಲ್ಲರ ಜೀವನದಲ್ಲೂ ಕೂಡ ಸ್ಮೃತಿ ಬಹಳಷ್ಟು ಪ್ರಭಾವವನ್ನು ಹೊಂದಿರುತ್ತೆ. ಅದ್ರ ಫಲವಾಗಿ ನಾವು how we receive the information, how we store the information and how we retrieve the information. ಅದ್ರ ಫಲವಾಗಿ ಸೊ ಅದರ್ ಕಾಗ್ನಿಟಿವ್ ಎಬಿಲಿಟೀಸ್ ಆರ್ ಡಿಟರ್ಮೈನ್ಡ್, ಅದರ್ ಕಾಗ್ನಿಟಿವ್ ಎಬಿಲಿಟೀಸ್ ಆರ್ ಡಿಪೆಂಡೆಂಟ್. ಸೊ ಹಾಗಾಗಿ ಈ ಒಂದು ವಯಸ್ಸಿನವರಲ್ಲಿ ಸ್ಮೃತಿ ಸಾಮರ್ಥ್ಯ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ವಯಸ್ಸಿನ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ನೀವು ಒಂದು ವಿಚಾರವನ್ನು ನೀವು ಗಮನಿಸಿರಬೇಕು, ಸ್ಟೀರಿಯೋಟೈಪ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಓಲ್ಡ್ ಏಜ್ ಪೀಪಲ್ ಅಂತ. ಸಮಾಜ ಅವರನ್ನು ನೋಡ್ತಕ್ಕಂಥ ದೃಷ್ಟಿನಲ್ಲೂ ಕೂಡ ಒಂದಿಷ್ಟು ನಕಾರಾತ್ಮಕತೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ನಕಾರಾತ್ಮಕತೆ ಇದೆ ಅನ್ನೋದನ್ನು ಕಾಣಬೇಕಾಗಿದೆ. ಸಾಮಾನ್ಯವಾಗಿ ಅವ್ರಿಗೆ ನನಗಾಗಲೇ ಹೇಳಿದಂತೆ ವಯಸ್ಸಾಗಿದೆ ಅಂತಂತಂದರೆ ಅವರಿಗೆ ಸ್ಮೃತಿ ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಮೆಮೊರಿ ಪ್ರಾಬ್ಲಮ್ಸ್ ಇದೆ ಅಂತ. ಈಗ ಅರಳು ಮರಳು ಅಂತ ಹೇಳ್ತೀವಲ್ವ, ಆ ಥರದಲ್ಲಿ ಸಮಾಜ ಅವರನ್ನು ಅದೇ ಥರದಲ್ಲಿ ನೋಡ್ತಾ ಇದೆ ಕೂಡ, ಅದೇ ಥರದಲ್ಲಿ ಟ್ರೀಟ್ ಮಾಡ್ತಾ ಇದೆ ಕೂಡ. ಬಹುಮುಖ್ಯವಾಗಿ ಈ ಒಂದು ವಯಸ್ಸಿನಲ್ಲಿರ್ತಕ್ಕಂಥ ಜನರ ಒಂದು ಸ್ಮೃತಿ ಸಾಮರ್ಥ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಸ್ಮೃತಿ ಸಾಮರ್ಥ್ಯ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗೊಳಗಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ವಿಚ್ ಲೆವೆಲ್ ದೇ ಆರ್ ಫೇಲಿಂಗ್, ವಿಚ್ ಲೆವೆಲ್ ದೇ ಆರ್ ಫೇಸಿಂಗ್ ಮೋರ್ ಡಿಫಿಕಲ್ಟೀಸ್ ಆರ್ ಪ್ರಾಬ್ಲಮ್ಸ್. So first let's understand how sensory memory changes during this particular age. Sensory memory, sensory register ಅಂತ ಹೇಳ್ತೀವಿ. ಸಂವೇದನಾ ದಾಖಲಾತಿ. ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ದ ಪ್ರೊಸೆಸ್ ಆಫ್ ಮೆಮೊರಿ. ಸ್ಮೃತಿ ಹೇಗಾಗುತ್ತೆ ಏನು ಅನ್ನೋದ್ರ ಬಗೆಗೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಈಗ ಮೊದಲನೇ ಇಯರಲ್ಲಿ ನೀವು ಓದಿರ್ತೀರ ಅದೆಲ್ಲದನ್ನು ಕೂಡ. ಸ್ಮೃತಿ ಅನ್ನೋದು 3 ಹಂತಗಳಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ಮೊದಲನೇದಾಗಿ ಸಂವೇದನಾ ದಾಖಲಾತಿ, ಎರಡನೇದಾಗಿ
ಕಾರ್ಯನಿರತ ಸ್ಮೃತಿ ಅಂತ ಕರಿತೀವಿ, ಅಥವಾ ಅನದರ್ ವೇ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಮೆಮೊರಿ ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿ. ಈ ಮೂರು ಹಂತಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳು ಇಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಸೆನ್ಸರಿ ರಿಜಿಸ್ಟರ್ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂವೇದನೇಂದ್ರಿಯಗಳ ಮುಖಾಂತರವಾಗಿ ಹೊರಗಿನ ಪ್ರಪಂಚದಿಂದ ಮಾಹಿತಿಯನ್ನು ನಾವೇನು ಹಿಡಿದಿಡ್ತೀವಿ, ಕೆಲ ಕ್ಷಣಗಳ ಕಾಲ ಮಾಹಿತಿ ಸಂವೇದನೇಂದ್ರಿಯಗಳಲ್ಲಿ ಏನು ದಾಖಲಾಗುತ್ತೋ ಅದನ್ನು ನಾವಿಲ್ಲಿ ಸಂವೇದನಾ ದಾಖಲಾತಿ ಅಂತ ಕರಿತೀವಿ. ಬಹುತೇಕ ಮಾಹಿತಿಯನ್ನು ನಾವು ನಮ್ಮ ಕಣ್ಣುಗಳು ಮತ್ತು ಕಿವಿಗಳ ಮೂಲಕ ರಿಸೀವ್ ಮಾಡ್ಕೊಳ್ತೇವೆ. ಹೊರಗಿನ ವಿಚಾರಗಳ ಬಗ್ಗೆ ಹೊರಗಿನ ಮಾಹಿತಿಯನ್ನು ಬಹುತೇಕ ನಾವು ನಮ್ಮ ಕಣ್ಣುಗಳು ಮತ್ತು ಕಿವಿಗಳ ಮೂಲಕವಾಗಿ ನಾವು ಸ್ವೀಕರಿಸ್ತಕ್ಕಂಥದ್ದು. ಕಣ್ಣುಗಳು ಮತ್ತು ಕಿವಿಗಳ ಮುಖಾಂತರ ಸ್ವೀಕರಿಸ್ತಕ್ಕಂತಹ ಅಂದರೆ ಬಹುತೇಕ ಮಾಹಿತಿ ನಮಗೆ ಎಲ್ಲ ಸೆನ್ಸರಿ ಆರ್ಗನ್ಸ್ ಏನಿದೆ, ಎಲ್ಲ ಸಂವೇದನಾ ಅಂಗಾಂಗಗಳೇನಿದೆ, ಎಲ್ಲ ಸಂವೇದನಾ ಅಂಗಾಂಗಗಳು ಕೂಡ ಮಾಹಿತಿಯನ್ನು ಸ್ವೀಕರಿಸ್ತವೆ. ಆ ಮಾಹಿತಿಯನ್ನು ಸ್ವೀಕರಿಸಿದ ಸಮಯದಲ್ಲಿ ಕೆಲ ಕ್ಷಣಗಳ ಕಾಲ ಮಾಹಿತಿ ಸಂವೇದನೇಂದ್ರಿಯಗಳಲ್ಲಿ ದಾಖಲಾಗುತ್ತೆ. ಅದನ್ನೇ ನಾವು ಸಂವೇದನಾ ದಾಖಲಾತಿ ಅಂತ ಕರಿತೀವಿ, ಸೆನ್ಸರಿ ರಿಜಿಸ್ಟರ್ ಅಂತ ಕರಿತೀವಿ. ವೆನ್ ಯು ರಿಸೀವ್ ದ ಇನ್ಫಾರ್ಮೇಷನ್ ಫ್ರಮ್ ಎಕ್ಸ್ಟರ್ನಲ್ ವರ್ಲ್ಡ್ ಥ್ರೂ ಅವರ್ ಸೆನ್ಸರಿ ಆರ್ಗನ್ಸ್ ಫಾರ್ ಫ್ಯೂ ಮೂಮೆಂಟ್ಸ್, ದ ಇನ್ಫಾರ್ಮೇಷನ್ ವಿಲ್ ಬಿ ರಿಜಿಸ್ಟರ್ಡ್ in our sensory organs. That's what it is known as sensory register. So most of the information we receive through our vision and auditory system. So when we receive the information through our vision, through our eyes, for few moments that the information will be registered over there, that is known as iconic memory. ಕೆಲ ಸೆಕೆಂಡ್ಗಳ ಕಾಲ, below 1 second, the information will be stored in our eyes, that is known as iconic memory. ದರ್ಶನೇಂದ್ರಿಯ ಸ್ಮೃತಿ ಅಂತ ಕರಿತೀವಿ. ನಾವು ಕಣ್ಣಿಂದ ಏನೆಲ್ಲ ಮಾಹಿತಿಯನ್ನು ಹೊರ ಪ್ರಪಂಚದಿಂದ ರಿಸೀವ್ ಮಾಡ್ಕೊಳ್ತೀವೋ, ಸ್ವೀಕರಿಸಿದಂಥ ಮಾಹಿತಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸು ಅದು ನಮ್ಮ ಕಣ್ಣುಗಳಲ್ಲಿ ಏನಾಗುತ್ತೆ, ದಾಖಲಾಗುತ್ತೆ. ಇದನ್ನು ನಾವು ಏನು ಹೇಳ್ತೀವಿ, ಸಂವೇದನಾ ದಾಖಲಾತಿಯಲ್ಲಿ ದರ್ಶನೇಂದ್ರಿಯ ಸ್ಮೃತಿ ಅಂತ ಕರಿತೀವಿ ಇದನ್ನು. ಅದೇ ರೀತಿ ನಮ್ಮ ಕಿವಿಯಲ್ಲಿ ನಾವು ಕಿವಿಯಿಂದ ಸ್ವೀಕರಿಸಿದಂಥ ಮಾಹಿತಿ ಕಿವಿಯಲ್ಲಿ ಈ ದರ್ಶನೇಂದ್ರಿಯ ಮಾಹಿತಿಗಿಂತ ಸ್ವಲ್ಪ ಎಕ್ಸ್ಟೆಂಡೆಡ್, ಅದು ಅಪ್ರಾಕ್ಸಿಮೇಟ್ಲಿ 1 or 2 seconds that the information will be registered in our auditory system. ನಮ್ಮ ಕಿವಿಯಲ್ಲಿ ಏನು ಮಾಹಿತಿಯನ್ನು ಸ್ವೀಕರಿಸ್ತೀವೋ ಆ ಸ್ವೀಕರಿಸಿದ ಮಾಹಿತಿ ಕೆಲ ಸೆಕೆಂಡ್ಗಳ ಕಾಲ, 1 ಅಥವಾ 2 ಸೆಕೆಂಡ್ಗಳ ಕಾಲ ಅಥವಾ ಬಿಲೋ ದಟ್, ಅದರ ಒಳಗಡೆ ಆ ಮಾಹಿತಿ ಏನಾಗುತ್ತೆ ಅಂತಂದರೆ ನಮ್ಮ ಕಿವಿಯಲ್ಲಿ ದಾಖಲಾಗುತ್ತೆ. ಅದನ್ನು ಎಕೋಯಿಕ್ ಮೆಮೊರಿ ಅಂತ ಕರಿತೇವೆ, ಶ್ರವಣೇಂದ್ರಿಯ ಸ್ಮೃತಿ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈ ಒಂದು ಹಂತದಲ್ಲಿ ಅಂದರೆ ಮಾಹಿತಿಯನ್ನು ನಾವು ಹೊರ ಪ್ರಪಂಚದಿಂದ ಸ್ವೀಕರಿಸಿದಾಗ ಆ ಮಾಹಿತಿ ಯಾವ ರೀತಿ ಇಲ್ಲಿ ಸ್ವೀಕರಿಸಿದಾಗ ಅಷ್ಟೇ ಅದು ಮುಂದಿನ ಹಂತಕ್ಕೆ ಅದು ಕೊಂಡೊಯ್ಯಲಿಕ್ಕೆ ಆಗ್ತಕ್ಕಂಥದ್ದು. this process, it's the beginning of the memory process. So what will happen here? In the old age, usually these people are suffering from vision problems and auditory problems because of the aging. ಇವರಿಗೆ ವಯಸ್ಸಾಗ್ತಿರೋದ್ರಿಂದ ವಯಸ್ಸಿನ ಫಲವಾಗಿ ಅವರ ಒಂದು ಅವರ ದೃಷ್ಟಿ ಸ್ಪಷ್ಟತೆ ಇಲ್ಲದಲೇ ಇರ್ತಕ್ಕಂಥದ್ದು ಅಥವಾ ಸಮರ್ಪಕವಾಗಿ ಕೆಲಸ ಮಾಡದಲೇ ಇರ್ತಕ್ಕಂಥದ್ದು ಮತ್ತು ಕಿವಿ ಸರಿಯಾಗಿ ಕೇಳಿಸ್ದಲೇ ಇರ್ತಕ್ಕಂಥದ್ದು ಸಮಸ್ಯೆಗಳನ್ನು ಇವರು ಹೊಂದಿರ್ತಾರೆ. ಇದು ವಯೋಸಹಜ ವಿಚಾರಗಳು. ಈ ವಯೋಸಹಜ ವಿಚಾರಗಳಿಂದಾಗಿ ಇವರುಗಳು ಸಾಕಷ್ಟು ಮಾಹಿತಿಯನ್ನು ಹಿಡಿದಿಡ್ಲಿಕ್ಕಾಗಲ್ಲ. ಏಕೆಂದರೆ ಕೇಳಿಸ್ಕೊಳ್ಳುವಲ್ಲೇ ಸಮಸ್ಯೆ ಇದೆ, ಇವರಿಗೆ ನೋಡುವಲ್ಲೇ ಸಮಸ್ಯೆ ಇದೆ ಅಂತಂದಾಗ ಬಹುತೇಕ ಮಾಹಿತಿ ಏನಾಗುತ್ತೆ ಅಂತಂದರೆ ಈ ಒಂದು ಹಂತವನ್ನೇ ತಲುಪೋದಿಲ್ಲ. ಬಟ್ ಲೇಟರ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಫೀಲ್ ದಟ್ ಮೆಮೊರಿ ಸರಿ ಇಲ್ಲ, ಅಂದರೆ ಮೆಮೊರಿ ಪ್ರಾಬ್ಲಮ್ ಆಗಿದೆ, ವಯಸ್ಸಾಗಿರೋ ಫಲವಾಗಿ ಏನು ಜ್ಞಾಪಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅವ್ರು ಫೀಲ್ ಮಾಡ್ತಾರೆ. ಬಟ್ ಆ್ಯಕ್ಚುಯಲ್ ಥಿಂಗ್ ಅವ್ರು ಕೇಳಿಸ್ಕೊಂಡೇ ಇರೋದಿಲ್ಲ ಅಥವಾ ನೋಡಿರೋದೇ ಇಲ್ಲ. ಸಾಕಷ್ಟು ಮಾಹಿತಿ ಏನಾಗಿರುತ್ತೆ ಅಂತಂದರೆ ಅವ್ರನ್ನ ರೀಚೇ ಆಗಿರೋದಿಲ್ಲ. ಬಿಕಾಸ್ ಆಫ್ ದೇರ್ ಇನ್ಎಬಿಲಿಟಿ ಟು ಸೆನ್ಸ್ ದ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೊಳ್ಳೋದಲ್ಲೇ ಸಮಸ್ಯೆ ಇರೋದ್ರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಈ ರೀತಿ ಇದ್ದರೂ ಕೂಡ ಸಾಮಾನ್ಯವಾಗಿ ಈ ವಯೋಮಾನದ ಜನರು ಅಥವಾ ಹೊರಗಿನ ಸಮಾಜದ ಜನರು ಇವ್ರನ್ನ ಯಾವ ರೀತಿ ನೋಡ್ತೀವಿ ಅಂತಂತಂದರೆ ಇವರು ಮಾಹಿತಿಯನ್ನು ಹಿಡಿದಿಡೋದಿಲ್ಲ ಅಥವಾ ಇವರ ಸ್ಮೃತಿ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಸ್ಮೃತಿಯಲ್ಲಿ ಸಾಕಷ್ಟು ದೋಷಗಳಿದೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಬಟ್ ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ಹಿಯರ್ ಇಟ್ ಸೆಲ್ಫ್.
which means they can, because of the inability of to sense the new information, most of the information will not reach the sensory register at all. That's the major issue we need to understand in the sensory register level. And next, we need to understand the working memory. What are all the changes will happen in working memory? Once whatever the information they receive through the sensory register, ಅವ್ರು ಕೇಳ್ತಕ್ಕಂಥ ನೋಡ್ತಕ್ಕಂಥ ಮಾಹಿತಿ ಏನಂತೆ ಬಹುತೇಕ ಮಿಸ್ ಆಗುತ್ತೆ. ಸ್ಟಿಲ್ ದೇ ರಿಸೀವ್ so much information. Once they receive the information through sensory register, then they process that information to the working memory. So if they focus, if they hear that information for some point of time, if they look at the information for some point of the time, then that if they focus means then that the information will be transferred to the next level. That is what short-term memory or working memory. Working memory is nothing but it is the information which we actively hold in our memory system. Actively we hold. So for example, right moment, whatever that the information you have in your mind, no, that itself is the working memory. That's why it is known as working memory. It's working memory. ಕಾರ್ಯನಿರತ ಸ್ಮೃತಿ ಅಂತ ಕರಿತೀವಿ. ಯಾವುದು ನಿಮ್ಮ ಪ್ರಜ್ಞಾ ವಲಯದಲ್ಲಿ ಈಗಿದೆಯೋ, ಯಾವುದು ನಿಮ್ಮ ಅರಿವಿನಲ್ಲಿ ಈಗ ಇದೆಯೋ ಮಾಹಿತಿ, ಅದೇ ವರ್ಕಿಂಗ್ ಮೆಮೊರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ವರ್ಕಿಂಗ್ ಮೆಮೊರಿ ಕೆಪಾಸಿಟಿ ಏನಾಗುತ್ತೆ ಅಂದರೆ ಈ ವಯೋಮಾನದವರಲ್ಲಿ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಮೇ ಬಿ ಫೆಮಿಲಿಯರ್ ವಿತ್ ದ ಕೆಪಾಸಿಟಿ ಆಫ್ ವರ್ಕಿಂಗ್ ಮೆಮೊರಿ, ಆ ಶಾರ್ಟ್ ಟರ್ಮ್ ಮೆಮೊರಿ ವಿ ಕಾಲ್ ಇಟ್ ಆಸ್. ಅಟ್ ಎ ಟೈಮ್ ಯು ಕ್ಯಾನ್ ಹೋಲ್ಡ್ like 7 plus or minus 2 digits information. Maximum, that's the capacity of the magic number of the short term memory or working memory. At the moment, the amount of information which you can hold in your mind, in your conscious mind, that is what we call working memory. ಇಲ್ಲಿ ಏನಾಗುತ್ತೆ, ಆ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇವರು ಆ್ಯಕ್ಟಿವ್ ಆಗಿ ಇನ್ಫಾರ್ಮೇಷನ್ ಹಿಡಿದಿಡುವಲ್ಲಿ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಈ ವರ್ಕಿಂಗ್ ಮೆಮೊರಿನಲ್ಲಿ ಇಲ್ಲಿ ಕೆಲವು ಸಮಸ್ಯೆ ಆಗೋದ್ರಿಂದ ಇನ್ಫಾರ್ಮೇಷನು ಫರ್ದರ್ ಪ್ರೋಸೆಸ್ ಆಗೋದೇನಾಗುತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಈ ವಯಸ್ಸಿನ ಜನರು ಏನು ಮಾಡ್ತಾರೆ ಅಂತಂದರೆ, ಕೇಳಿದ್ದನ್ನು ಅಥವಾ ನೋಡಿದ್ದನ್ನು ಫರ್ದರ್ ಆ ಇನ್ಫಾರ್ಮೇಷನ್ ಬಳಕೆಗೆ ಬೇಕು ಅಂತಂದರೆ ಅದನ್ನು ಬರೆದಿಟ್ಕೊಳ್ಳೋದು ಅಥವಾ ಎಲ್ಲಾದರೂ ಅದನ್ನು ರೆಕಾರ್ಡ್ ಮಾಡಿಟ್ಕೊಳ್ಳೋದು. ಸೊ ಲೇಟರ್ ಏನಾಗುತ್ತೆ ಅಂದರೆ ಅದನ್ನು ನಿಧಾನವಾಗಿ ಆ ಇನ್ಫಾರ್ಮೇಷನ್ನ ನೋಡೋದ್ರ ಮುಖಾಂತರ ಅಥವಾ ಅದನ್ನು ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಆ ಮಾಹಿತಿಯನ್ನು ಮುಂದಿನ ಹಂತಕ್ಕೆ ತಲುಪಿಸ್ಬೋದಾಗಿದೆ ಅಥವಾ ಅದನ್ನು ಕಲ್ತ್ಕೊಳ್ಬೋದಾಗಿದೆ ಅವರು. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಈ ವರ್ಕಿಂಗ್ ಮೆಮೊರಿ ಪ್ರೊಸೆಸ್ಸಲ್ಲಿ ಕೂಡ ಈ ವಯಸ್ಸಿನವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ. ಯಾಕೆಂತಂದರೆ ಆ್ಯಕ್ಟಿವ್ ಆಗಿ ಆ ಇನ್ಫಾರ್ಮೇಷನ್ನ ಹಿಡಿದಿಟ್ಕೊಳ್ಳುವಲ್ಲಿ ಇವರಿಗೆ ಅಸಮರ್ಪಕತೆ ಇರುತ್ತೆ. ಹಾಗಾಗಿ ಇವರು ಇಂದಿನ ವಯೋಮಾನಕ್ಕೆ ಹೋಲಿಕೆ ಮಾಡಿದ್ರೆ ಈ ವಯೋಮಾನದ ಜನರು ಕಾರ್ಯನಿರತ ಸ್ಮೃತಿಯಲ್ಲಿ ಹಿಡಿದಿಡುವ ಮಾಹಿತಿ ಏನಿದೆ ಅದು ಡಿಸ್ಟಾರ್ಟ್ ಆಗಿರುತ್ತೆ. ಅಷ್ಟು ಸ್ಪಷ್ಟವಾಗಿ ಹಿಡಿದಿಡೋದಕ್ಕೆ ಆಗೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ್ಯಂಡ್ ದೆನ್ ಒನ್ಸ್ ದೇ ಪ್ರೊಸೆಸ್ ದ ಇನ್ಫಾರ್ಮೇಷನ್ ಫ್ರಮ್ ಶಾರ್ಟ್ ಟರ್ಮ್ ಮೆಮೊರಿ ಆರ್ ವರ್ಕಿಂಗ್ ಮೆಮೊರಿ, ದೆನ್ ಇಟ್ ವಿಲ್ ಗೋ ಟು ದಿ ಲಾಂಗ್ ಟರ್ಮ್ ಮೆಮೊರಿ. ಮೆನಿ ರಿಸರ್ಚರ್ಸ್ ಹ್ಯಾವ್ ಶೋನ್ ದಟ್ people are good in long-term memory. So even though aged people are good in long-term memory. ಬಿಕಾಸ್ ವಾಟ್ ವಿಲ್ ಹ್ಯಾಪನ್, ಫಾರ್ ಎಕ್ಸಾಂಪಲ್ ಈ ನೀವು ಲಾಂಗ್ ಟರ್ಮ್ ಮೆಮೊರಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇಟ್ ಈಸ್ ದ ಪರ್ಮನೆಂಟ್ ಸ್ಟೋರ್ ಹೌಸ್. ದ ಇನ್ಫಾರ್ಮೇಷನ್ ವಿಚ್ ಈಸ್ learned, which is being stored in long-term memory, then it will be permanent. ಫಾರ್ ಎಕ್ಸಾಂಪಲ್, ನೀವು ವಯಸ್ಸಾದವ್ರನ್ನ ಅವ್ರ ಟೀಚರ್ ಯಾರು ಅಥವಾ ಅವ್ರ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಇಮಿಡಿಯೇಟಾಗಿ, ವಿಚ್ ಮೀನ್ಸ್ ದಟ್ ಇನ್ಫಾರ್ಮೇಷನ್ ಈಸ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಟ್. But the thing is, many studies have been conducted on this to know whether long-term memory affects because of the aging. Whereas studies have shown that when we perform the tests, cognitive tests on them, memory tests on them, usually they performed low compared to the young adults. So because of the condition, because of their perception, because of timing or circumstances, they would not follow the instructions properly. But in day-to-day activities, in their daily life, they can manage their information which is being stored in long-term memory. They can retrieve that information very actively. They can make use of that information in daily life. But when it comes to the test, then they perform low.
because of because of time limit, because of the conditions that makes them to perform very less. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹಲವು ವಿಚಾರಗಳು ಏನಂತಂದರೆ, ದೀರ್ಘಕಾಲಿಕ ಸ್ಮೃತಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಇವರು ಸುಲಭವಾಗಿ, ಅಂದರೆ ತಮ್ಮ ದೈನಂದಿನ ಜೀವನದಲ್ಲಿ ಇವರು ಬಳಸ್ಕೊಳ್ಳೋದಕ್ಕೆ ಸಮರ್ಪಕರಾಗಿರ್ತಾರೆ. ಅದೇ ಅವ್ರಿಗಿನ್ನ ಯಾವುದಾದ್ರೂ ಒಂದು ಟೆಸ್ಟ್ ಕೊಟ್ಟು ಕೂರಿಸಿ ಆ ಟೆಸ್ಟಲ್ಲಿ ಪರ್ಫಾರ್ಮ್ ಮಾಡಿ ಅಂತಂತಂದರೆ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಯಾಕೆಂತಂದರೆ ಅಲ್ಲಿ ಅವರಿಗೆ ಟೈಮ್ ಕನ್ಸ್ಟೆಂಟ್ ಇರ್ಬೋದು, ಮತ್ತು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡುವಲ್ಲಿ ಸಮಸ್ಯೆಗಳಾಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಕಾಗ್ನಿಟಿವ್ ಟೆಸ್ಟಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಕಂಪೇರ್ ಟು ದಿ ಅರ್ಲಿಯರ್ ಸ್ಟೇಜಸ್. ಯಂಗ್ ಅಡಲ್ಟ್ಸ್ ಇರ್ಬೋದು ಅಥವಾ ಬೇರೆ ಏಜ್ ಗ್ರೂಪ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಬಟ್ ಇಫ್ ಯು ಅಬ್ಸರ್ವ್ ದೆಮ್ ಇನ್ ಡೈಲಿ ಲೈಫ್ ಅಂತಂದರೆ ದೇ ಮೇಕ್ ಯೂಸ್ ಆಫ್ ದಟ್ ಇನ್ಫಾರ್ಮೇಷನ್ ವಿಚ್ ಇಸ್ ಬಿನ್ ಆಲ್ರೆಡಿ ಸ್ಟೋರ್ಡ್ ಇನ್ ಲಾಂಗ್ ಟರ್ಮ್ ಮೆಮೊರಿ. ಚೆನ್ನಾಗಿ ಅವರು ಆ ಇನ್ಫಾರ್ಮೇಷನ್ನ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಅಧ್ಯಯನಗಳು ತಿಳಿಸ್ಕೊಟ್ಟಿದೆ. ಯಾಕೆಂತಂದರೆ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ, ಈಗ ಆಲ್ರೆಡಿ ಕಲ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನು ಅದನ್ನು ಬಳಸ್ಕೊಳ್ಳುವಲ್ಲಿ ಅಷ್ಟೇನು ತೊಂದರೆ ಆಗಲ್ಲ ಅಂತ ಅಧ್ಯಯನಗಳು ಹೇಳುತ್ತೆ. ಬಟ್ ದಿ ಆ್ಯಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ವಿತ್ ಸೆನ್ಸರಿ ಆರ್ಗನ್, ಸೆನ್ಸರಿ ರಿಜಿಸ್ಟರ್. ದೆನ್ ದ ಪ್ರಾಬ್ಲಮ್ ಗೋಸ್ ಟು ದಿ ವರ್ಕಿಂಗ್ ಮೆಮೊರಿ ಬಿಕಾಸ್ ಆಫ್ ದ ಇನ್ಎಬಿಲಿಟಿ ಟು ಹೋಲ್ಡ್ ದ ಇನ್ಫಾರ್ಮೇಷನ್ ಫಾರ್ some point of time. So then there itself that the problem arises. Then that in the long term memory, sometimes what will happen, they may fail to perform very well in the test, but they can manage on their own to make use of the information which is been already stored in long term memory. This we need to understand here. So this is what ಲಾಂಗ್ ಟರ್ಮ್ ಮೆಮೊರಿ, ದೀರ್ಘಕಾಲಿಕ ಸ್ಮೃತಿ ಈ ಒಂದು ವಯಸ್ಸಿನವರಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳನ್ನು ಉಂಟು ಮಾಡುತ್ತೆ ಅನ್ನೋದಾದರೆ, ಸಾಮಾನ್ಯವಾಗಿ ಅವರು ಮೆಮೊರಿ ಟಾಸ್ಕ್ಗಳಲ್ಲಿ ಏನಾದರೂ ಟಾಸ್ಕ್ ಕೊಟ್ಟಾಗ ಅದರಲ್ಲಿ ಸರಿಯಾಗಿದ್ದ ಪ್ರತಿಕ್ರಿಯಿಸದೇ ಇರೋದನ್ನು ಅಧ್ಯಯನಗಳು ಸ್ಪಷ್ಟಪಡಿಸಿದೆ. ಬಟ್ ದೈನಂದಿನ ಜೀವನದಲ್ಲಿ ಅವರು ಸಾಕಷ್ಟು ಇನ್ಫಾರ್ಮೇಷನ್ನ ಯಾವಾಗ ಕೇಳಿದ್ರು ಹೇಳ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಈ ವಯಸ್ಸಿನವರು ಅವರ ಫೇವ್ರೆಟ್ ಟೀಚರ್ ಯಾರು, ಅವ್ರ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ಹೇಳ್ತಾರೆ, ಬಿಕಾಸ್ ದಟ್ ಇನ್ಫಾರ್ಮೇಷನ್ ಈಸ್ ದೇರ್ ಇನ್ ದ ಲಾಂಗ್ ಟರ್ಮ್ ಮೆಮೊರಿ. ಓಕೆ, ಸೊ ಈ ರೀತಿ ಚೇಂಜಸ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ವೆರಿ ಇಂಪಾರ್ಟೆಂಟ್ ಇನ್ ಮೆಮೊರಿ ಸಿಸ್ಟಮ್. ಓಕೆ, ಶಾರ್ಟ್ ಟರ್ಮ್ ಸೆನ್ಸರಿ ರಿಜಿಸ್ಟ್ರಲ್ಲಿ ಆಗುವಂಥ ಸಮರ್ಪಕತೆ, ವರ್ಕಿಂಗ್ ಮೆಮೊರಿನಲ್ಲಿ ಆಗುವಂಥ ಸಮರ್ಪಕತೆ, ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಇರ್ತಕ್ಕಂಥ ಆ್ಯಕ್ಚುಲಾಗಿ ಆಗುವ ಚೇಂಜಸ್ ಬಗ್ಗೆ ನಾವಿಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. And then another important cognitive ability which is directly linked to this age is wisdom. ವಿಸ್ಡಮ್ ಅಂತ ಅನ್ನೋದು ಈಗ ಸಾಮಾನ್ಯವಾಗಿ ನಾವೇನು ಅಂದ್ಕೊಳ್ತೀವಿ ಅಂತಂತಂದರೆ ಎಕ್ಸ್ಪೀರಿಯನ್ಸ್ ಜೊತೆ ಅದು ಜಾಸ್ತಿ ಆಗುತ್ತೆ ಅಂತ. ಈಗ ವಯಸ್ಸಾಗ್ತಾ ಹೋದಾಗೆ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ವಿಸ್ಡಮ್ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿದ್ವತ್ತು ಅಥವಾ ಒಂದು ಜ್ಞಾನ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತ ಅಲ್ಲ. ಅನುಭವ ಜಾಸ್ತಿ ಆದ ಮಾತ್ರಕ್ಕೆ ವಿದ್ವತ್ತು ಜಾಸ್ತಿ ಆಗುತ್ತೆ ಅಂತ ಅಲ್ಲ. ಆದರೆ ಎಂಥ ಅನುಭವಗಳ ಜಾಸ್ತಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಈಗ ಈ ವಿಸ್ಡಮ್ ಅಂತ ಯಾವುದನ್ನು ನಾವು ಕರಿತೀವಿ ಅಂತಂತಂದರೆ, ಇಂಟೆಲಿಜೆನ್ಸ್ ಈಸ್ ನಾಟ್ ದ ವಿಸ್ಡಮ್, ವೆರಾಸ್ ವಿಸ್ಡಮ್ ಈಸ್ ಸಮಥಿಂಗ್ ಮೋರ್ ದ್ಯಾನ್ ಇಂಟೆಲಿಜೆನ್ಸ್, ವಿಚ್ ಈಸ್ ಲೈಕ್ ಕಾಮನ್ ಸೆನ್ಸ್ ಆ್ಯಂಡ್ ವಿಚ್ ವಿ ಯೂಸ್ ಟು ಮೇಕ್ ಡಿಸಿಷನ್ಸ್. It's all about good judgment, how you perceive the world, how you perceive the people. It's more than intelligence. It's more than intelligence, like common sense and also good judgment in making decisions. ಇವರು ಯಾವುದಾದ್ರೂ ತೀರ್ಮಾನ ಮಾಡುವಲ್ಲಿ ಅವರ ಒಂದು ಸಾಮಾನ್ಯ ಜ್ಞಾನ ಏನಿದೆ ಮತ್ತು ಅವರ ಒಂದು ತೀರ್ಮಾನ ಮಾಡ್ತಕ್ಕಂಥ ವೈಖರಿ ಏನಿದೆ ಅದನ್ನು ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಸೊ ಯೂಶ್ವಲಿ ಯಾರು ಇಂತಹ ಒಂದು ಸಾಮರ್ಥ್ಯವನ್ನು ಚೆನ್ನಾಗಿ ಹೊಂದಿರ್ತಾರೋ ಅವರ ಒಂದು ಹೊಂದಾಣಿಕೆ ಉತ್ತಮವಾಗಿರುತ್ತೆ, ಚೆನ್ನಾಗಿರುತ್ತೆ. ದೇ ಅಡ್ಜಸ್ಟ್ ವೆರಿ ವೆಲ್ ಟು ದ ವರ್ಲ್ಡ್, ಟು ದ ಎನ್ವೈರನ್ಮೆಂಟ್. ಯೂಶ್ವಲಿ ಲಿವಿಂಗ್ ಲಾಂಗರ್ ಬ್ರಿಂಗ್ಸ್ ಎಕ್ಸ್ಪೀರಿಯನ್ಸ್, ನಾಟ್ ದ ವಿಸ್ಡಮ್. Experience is different, wisdom is different. Whereas what kind of experience they have, that makes sense for wisdom. For example, the people who have experience in like solving the problems and also leading the group, leadership qualities. ಕೆಲವು ದೈನಂದಿನ ಜೀವನದಲ್ಲಿ ಅವರುಗಳು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ರೆ, ಸಮಸ್ಯೆಗಳನ್ನು ಎದುರಿಸಿದ್ರೆ ಮತ್ತು ನಾಯಕತ್ವ
ಗುಣಗಳನ್ನು ಅವರು ಪ್ರದರ್ಶಿಸಿದರೆ, ನಾಯಕತ್ವ ಗುಣಗಳನ್ನು ಹೊಂದಿದ್ರೆ, ಅಂತಹ ಅನುಭವಗಳು ನಾಯಕತ್ವ ಆಧಾರಿತ ಸನ್ನಿವೇಶಗಳನ್ನು ಅವರು ಎದುರಿಸಿದರೆ, ಅನುಭವಿಸಿದರೆ, ಬೇರೆಯವ್ರಿಗೆ ಸಹಾಯವನ್ನು ಮಾಡುವಂಥ ಪರಿಸ್ಥಿತಿಗಳನ್ನು ಅವರು ಅನುಭವಿಸಿದರೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನು ಪರಿಹರಿಸಿರ್ತಕ್ಕಂಥದ್ದು, ಲೀಡರ್ಸ್ ಆಗಿ ಅವರು ಬಿಹೇವ್ ಮಾಡಿರ್ತಕ್ಕಂಥ ಇಂಥ ಅನುಭವಗಳು ಹೆಚ್ಚಿಗೆ ಆಗಿದ್ದರೆ ಅವರ ಒಂದು ವಿದ್ವತ್ತು, ಅವರ ಒಂದು ವಿಸ್ಡಮ್ ಏನಿದೆ ಅದು ಜಾಸ್ತಿ ಆಗಿರುತ್ತೆ, ಚೆನ್ನಾಗಾಗಿರುತ್ತೆ. ಅಂಥ ಅನುಭವಗಳ ಜೊತೆಯಲ್ಲಿ ವಿಸ್ಡಮ್ ಜಾಸ್ತಿ ಆಗುತ್ತೆ. ಸೊ ಇಂಥ ಸರ್ಟೈನ್ ಎಕ್ಸ್ಪೀರಿಯನ್ಸಸ್, ಕೆಲವು ನಿರ್ದಿಷ್ಟ ಅನುಭವಗಳು ಅವರ ಒಂದು ವಿದ್ವತ್ತಿಗೆ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಯಾರಲ್ಲಿ ಈ ವಿದ್ವತ್ತು ಚೆನ್ನಾಗಿರುತ್ತೋ ಅವರು ಸಾಮಾನ್ಯವಾಗಿ ಉತ್ತಮ ಹೊಂದಾಣಿಕೆಯನ್ನು ಮಾಡಿಕೊಡ್ತಾರೆ, ಮತ್ತು ಅವರ ಒಂದು ಏನು ಏಜಿಂಗ್ ಲೈಫ್ನ ಹ್ಯಾಂಡಲ್ ಮಾಡೋ ರೀತಿ ಏನಿದೆ ಅದು ಹೆಚ್ಚು ಸಮರ್ಪಕವಾಗಿರುತ್ತೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಸಂಜ್ಞಾನಾತ್ಮಕ ವಿಚಾರಗಳಲ್ಲಿ ಈ ವಿಸ್ಡಮ್ ಏನಾಗುತ್ತೆ ಇಲ್ಲಿ ಚೇಂಜ್ ಆಗುತ್ತೆ, ಬೇಸ್ಡ್ ಆನ್ ಸರ್ಟನ್ ಎಕ್ಸ್ಪೀರಿಯನ್ಸಸ್ ದೇ ಹ್ಯಾಡ್ ಬಿನ್ ಆರ್ ದೇ ಹ್ಯಾವ್ ಬಿನ್ ಎಕ್ಸ್ಪೋಸ್ಡ್. That is another important issue. And another important thing which we need to concern here, that is attention, ಅವಧಾನ. ಸಾಮಾನ್ಯವಾಗಿ ಅವಧಾನ ಅಂತಂದರೆ ನಮ್ಮ ಮಾನಸಿಕ ಅಂಶಗಳನ್ನು ಒಂದು ವಿಚಾರದ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು. ಇಲ್ಲಿ ಅಟೆನ್ಷನ್ ಪ್ರಾಬ್ಲಮ್ ಆಗುತ್ತೆ. ಅಟೆನ್ಷನಲ್ ಪ್ರಾಬ್ಲಮ್ ಯಾವ ರೀತಿ ಅಟೆನ್ಷನಲ್ ಪ್ರಾಬ್ಲಮ್ ಆಗುತ್ತೆ? ದೇ ಕ್ಯಾನಾಟ್ ಕಾನ್ಸಂಟ್ರೇಟ್ ಆನ್ ಥಿಂಗ್ಸ್ ಅಟ್ ಎ ಟೈಮ್ ಅಲ್ವಾ? ನೀವು ನೋಡಿರ್ಬೋದು, ವಯಸ್ಸಾದವರು ಸಾಮಾನ್ಯವಾಗಿ ಅವರು ಅಟ್ ಎ ಟೈಮ್, ಈಗ ಯಂಗ್ ಅಡಲ್ಟ್ಸು ಅಥವಾ ಅಡೋಲೆಸೆಂಟ್ಸ್ ಅಂತಂದರೆ ಅಟ್ ಎ ಟೈಮ್ ದೇ ಕ್ಯಾನ್ ಸ್ಪ್ಲಿಟ್ ದ ಅಟೆನ್ಷನ್ ಆ್ಯಂಡ್ ಆಲ್ಸೋ ಫೋಕಸ್ ಆನ್ ಸೆವೆರಲ್ ಥಿಂಗ್ಸ್ ಅಟ್ ಎ ಟೈಮ್. ಮಲ್ಟಿ ಟಾಸ್ಕಿಂಗ್ ಎಲ್ಲ ಎಬಿಲಿಟಿ ಇರುತ್ತೆ. ಬಟ್ ಇವ್ರುಗಳಲ್ಲಿ ಆ ಥರ ಇರಲ್ಲ, ನಿರ್ದಿಷ್ಟತೆ ಇರುತ್ತೆ. ನಿರ್ದಿಷ್ಟತೆ ಅಂದರೆ ಅಟ್ ಎ ಟೈಮ್ ದೇ ಕ್ಯಾನ್ ಫೋಕಸ್ ಆನ್ ಓನ್ಲಿ ಒನ್ ಥಿಂಗ್. ಅಂದರೆ ಶಿಫ್ಟಿಂಗ್ ಅಟೆನ್ಷನ್ ಇದೆಯಲ್ಲ ಅದು ಅಷ್ಟು ಫಾಸ್ಟಾಗಿರಲ್ಲ. ಈಗ ಏನೋ ಒಂದು ಮಾಡುವಾಗ ಇಮಿಡಿಯೇಟಾಗಿ ಏನೋ ಇನ್ನೊಂದು ವಿಚಾರದ ಕಡೆ ತಮ್ಮ ಗಮನವನ್ನು ಹರಿಸ್ಬೇಕು ಅಂತಂದರೆ ಅದು ಇಲ್ಲಿ ಸ್ಲೋ ಡೌನ್ ಆಗುತ್ತೆ, ನಿಧಾನ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಇವರು ತಮ್ಮ ಅಟೆನ್ಷನ್ನ ಆಲ್ ಆಫ್ ಸಡನ್ ದೇ ಕ್ಯಾನಾಟ್ ಶಿಫ್ಟ್ ಟು ದಿ ಅದರ್ ಥಿಂಗ್ಸ್. ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತಂದರೆ ದೇ ಕ್ಯಾನ್ ಅಟೆಂಡ್ ಆನ್ ಥಿಂಗ್ಸ್, ಬಟ್ ಡಿವೈಡಿಂಗ್ ಅಟೆನ್ಷನ್ ಆರ್ ಸ್ಪ್ಲಿಟ್ ಅಟೆನ್ಷನ್ ಈಸ್ ಪ್ರಾಬ್ಲಮ್. ಅದು ಒಂದಿಷ್ಟು ಇವ್ರಿಗೇನಾಗುತ್ತೆ ಅಂತಂದರೆ ಇಲ್ಲಿ ತೊಂದರೆಗಳಾಗುತ್ತೆ, ಅಟೆನ್ಷನ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು. ಆ್ಯಂಡ್ ದೆನ್ ಅನದರ್ ಇಂಪಾರ್ಟೆಂಟ್ ಇಶ್ಯೂ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇನ್ ಲೇಟ್ ಅಡಲ್ಟ್ಹುಡ್. Usually problem solving ability, it's like using strategies or proper steps to solve the problem. That's what processing non-meaningful information or meaningful information quickly, this is related to the laboratory problem solving, whereas in day-to-day life we are tend to solve so many problems inevitably. So here problem solving ability is nothing but how we make use of our strategies, resources in solving the problems. It's the ability to solve the problems. But here we can understand that these people are experienced. They have survived, they have experienced a lot they have solved many problems in their previous life. But what will happen here actually? So they are good at problem solving, but other cognitive abilities which are required in problem solving, that affects you. They can solve their problems with their experience, but the other cognitive abilities which are coordinated with the problem solving ability, if those cognitive abilities do not make sense, then the problem solving ability affects you. So usually these people are not quick as like young people in making decisions or solving the problems. They may be good because of their experiences, but because of some other problems here that makes them to very less effective in making decisions and also solving the problems. This is we need to understand here. So these are also some important cognitive abilities which are which changes in old age. ಈ ಇಳಿ ವಯಸ್ಸಿನಲ್ಲಿ ಬದಲಾಗ್ತಕ್ಕಂತಹ ಸಂಜ್ಞಾನಾತ್ಮಕ ಅಂಶಗಳಲ್ಲಿ ಪ್ರಮುಖವಾಗಿ ಸ್ಮೃತಿಯ ವಿಚಾರಗಳು. ಸ್ಮೃತಿಯಲ್ಲಿ ನಾನು ನಿಮಗೆ ಹೇಳಿದಂತೆ ಸಂವೇದನಾ ಸ್ಮೃತಿ ಯಾವ ರೀತಿ ಬದಲಾಗುತ್ತೆ, ಸಂವೇದನಾ ದಾಖಲಾತಿಯಲ್ಲಿ ಯಾವ ರೀತಿ ಸಮಸ್ಯೆಗಳು ಕಂಡುಬರುತ್ತೆ,
ಅದೇ ರೀತಿಯಲ್ಲಿ ಕಾರ್ಯನಿರತ ಸ್ಮೃತಿಯಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಂಡುಬರುತ್ತೆ. ಆ್ಯಂಡ್ ದೆನ್ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ. ಆ್ಯಂಡ್ ದೆನ್ ವಿಸ್ಡಮ್, ಓಕೆ, ಯಾವ ರೀತಿ ಈ ಒಂದು ವಯಸ್ಸಿನಲ್ಲಿ ಬದಲಾವಣೆಗೊಳ್ಳುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಅಟೆನ್ಷನ್, ಅವಧಾನದ ವಿಚಾರಗಳು ಯಾವ ರೀತಿ ಬದಲಾವಣೆಗೊಳ್ಳುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಈ ವಯಸ್ಸಿನವರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗೆಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ದಟ್ ಕಾಗ್ನಿಟಿವ್ ಎಬಿಲಿಟೀಸ್ during old age. So in the next video, let's understand that the social adjustment of this age group people. Okay, thank you all.